ಇಲ್ಲಿಯವರನ್ನು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಅಂತ ಮಾಹಿತಿ ಇತ್ತು ರಿಗಾರ್ಡಿಂಗ್ ದಿಸ್ ಮೆಟ್ರೋ. ಅವರು ಮೀಟಿಂಗ್ ಮಾಡಲಿ ಅಂತ ನಾನು ಕಾಯ್ಕೊಂಡಿದ್ದೆ. ಮೀಟಿಂಗ್ ಮಾಡಿ ಏನು ಆದೇಶ ಕೊಡ್ತಾರೆ, ಏನು ರಾಜಕಾರಣ ಮಾಡ್ತಾರೆ, ಯಾಕೆಂದರೆ ಭಾಳ ಸದ್ದು ಮಾಡ್ತಾಯಿದ್ದಾರೆ. ಪಾಲಿಟಿಕ್ಸ್ ಜಾಸ್ತಿ ಆಗಿದೆ, ರಿಯಾಲಿಟಿ ಬಿಟ್ಟು ರಾಜಕಾರಣನೇ ಜಾಸ್ತಿ ಆಗಿದೆ. ಆ ದೃಷ್ಟಿಯಿಂದ ನಾನು ಸ್ವಲ್ಪ ಏನು ಮಾತಾಡದೆ ಸುಮ್ಮನೆ ಇದ್ದೆ. ಈಗ ಬಂತು, ಅದಕ್ಕೆ ನಾನು ಪೋಸ್ಟ್ಪೋನ್ ಮಾಡಿದ್ದಾರೆ ಮೀಟಿಂಗು, ತೊಗೊಳಕ್ಕಾಗದೆ. ದೇ ಕುಡ್ ನಾಟ್ ಟೇಕ್ ಎನಿ ಡಿಸಿಷನ್ ಆನ್ ದಿಸ್ ಇಶ್ಯೂ. ಸೊ ಈಗ ತಮಗೆಲ್ಲ ಗೊತ್ತಿರೋದಕ್ಕೆ ನಮ್ಮ ಬೆಂಗಳೂರು ಮೆಟ್ರೋ 50-50 ಜಾಯಿಂಟ್ ವೆಂಚರ್ ಕಂಪ್ನಿ ನಾವು ಮಾಡಿದ್ದೀವಿ, ಶೇರ್ ಹೋಲ್ಡಿಂಗ್ ಕಂಪ್ನಿ, ಕರ್ನಾಟಕ ಮತ್ತು ಭಾರತದ ಸರ್ಕಾರ. ಸೊ ಸೆಕ್ಷನ್ 33 ಮೆಟ್ರೋ ರೈಲ್ವೆ ಪ್ರಕಾರ 2002 ಮೆಟ್ರೋ ರೈಲ್ವೆ ಅಡ್ಮಿನಿಸ್ಟ್ರೇಷನ್ನು ಟೈಮ್ ಟು ಟೈಮ್ಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಫಾರ್ ದಿ ಕ್ಯಾರೇಜಸ್ ಆಫ್ ಪ್ಯಾಸೆಂಜರ್ಸ್ ಫೇರ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್ ಮೆಟ್ರೋ ಸ್ಟೇಷನ್ ಅಂತೇಳಿ. ಸೊ ಸೆಕ್ಷನ್ 34 ಪ್ರಕಾರ ದಿ ಮೆಟ್ರೋ ರೈಲ್ವೆ O&M, ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಕಾನ್ಸ್ಟಿಟ್ಯೂಟ್ ಎ ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ ದಿ ಪರ್ಪಸ್ ಆಫ್ ರೆಕಮೆಂಡಿಂಗ್ ಫೇರ್ ಫಾರ್ ದಿ ಕ್ಯಾರೇಜ್ ಆಫ್ ಪ್ಯಾಸೆಂಜರ್ಸ್ ಬೈ ದಿ ಮೆಟ್ರೋ ರೈಲ್ವೆ ಅಂತ ಇದೆ. 2020ರಲ್ಲಿ ನಮ್ಮ ಆಗಿದ್ದಂಥ ಸರ್ಕಾರ ಸೊ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನಿಂದ ನೀವು ಕಮಿಟಿ ಫಾರ್ಮೇಷನ್ ಮಾಡಿ ಅಂತೇಳಿ ಕಳಿಸ್ಕೊಟ್ಟಿದ್ರು. ಅವರು ಅದನ್ನು ಒಂದು 3 ಜನ ಮೆಂಬರ್ಸ್ನ ಇಟ್ಟು ಒಂದು ರಿಪೋರ್ಟು ರೀಸೆಂಟಾಗಿ ಕೊಟ್ಟರು. 1 ವರ್ಷದ ಹಿಂದೆ, ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ಅವರು ನಮಗೊಂದು ಕಮಿಟಿ ಕೊಟ್ಟರು. 3 ಜನ ಮೆಂಬರ್ಸ್ ಇದ್ದರು. ಅಂದರೆ ಮಿನಿಸ್ಟರ್ ಫಾರ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅಫೇರ್ಸ್, ಅವರು ಯಾವಾಗಲೂ ಇದಕ್ಕೆ ಚೇರ್ಮನ್ ಇರ್ತಾರೆ. ಶ್ರೀನಿವಾಸ್ ಅಲ್ಲ, ಸೆಕ್ರೆಟರಿ ಅವರು ನಮ್ಮ ಬೋರ್ಡ್ ಚೇರ್ಮನ್ನು ನಮ್ಮ ಮೆಟ್ರೋಗೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮೋವಾ ಸೆಕ್ರೆಟರಿ ಅವರು ಅದನ್ನು ಕಂಪಲ್ಸರಿ ಅವರೇ ಚೇರ್ಮನ್ ಇರ್ತಾರೆ BMRCLಗೆ. ಸೊ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ಮ್ ಮಾಡಿ ಅದರಲ್ಲಿ ಬೇಸ್ಡ್ ಆನ್ ದಿ ಲೆಟರ್ 2022ರಲ್ಲಿ ಹಿಂದೆ ಏನು ಇತ್ತು, ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಕಾಮರ್ಸ್ ನಮ್ಮಿಂದ ಒಬ್ಬರು ರಮಣ ರೆಡ್ಡಿ, ಮಿಕ್ಕಿದ್ದು ಅವರಿಬ್ಬರು ಡೆಲ್ಲಿಯವರು, ಒಬ್ಬರು ಜಡ್ಜು, ರಿಟೈರ್ಡ್ ಜಡ್ಜು, ಅವರು ಸೇರಿಸಿ ಸುಭಾಷ್ ಚಂದ್ರ ಅಂತ ಒಬ್ಬರು IAS, ಮಿಕ್ಕಿದ್ದನ್ನೊಬ್ಬರು ರಿಟೈರ್ಡ್ ಜಡ್ಜು, ತಾರಣಿ ಅಂತ ಹೈಕೋರ್ಟ್, ಚೆನ್ನೈ ಹೈಕೋರ್ಟ್ ಜಡ್ಜ್ ಸರ್, ತಾರಣಿ ಅಂತ ಒಬ್ಬರು ಹೈಕೋರ್ಟ್ ಜಡ್ಜು, ಗೌರ್ಮೆಂಟ್ ಆಫ್ ಇಂಡಿಯಾ ಸತ್ಯಪಾಲ್ ಸಿಂಗ್ ಸರ್, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಸತ್ಯಪಾಲ್ ಸಿಂಗ್, ಅವರು 3 ಜನದ್ದು ಒಂದು ಕಮಿಟಿ ಇತ್ತು. ಆ 3 ಜನನೂ ಸೇರಿ ಒಂದು ರಿಪೋರ್ಟ್ ಕೊಟ್ಟರು. ಆ ಕಮಿಟಿಗೆ ಬ್ಯಾನ್ ಆಯಿತು. ಒಂದು ಸತಿ ರಿಪೋರ್ಟ್ ಕೊಟ್ಟ ಮೇಲೆ ದಿ ಕಮಿಟಿ ಕ್ಲೋಸಸ್. ಬೇರೆ ಆ ಕಮಿಟಿಗೆ ಈಗ ಯಾರೂ ನಮ್ಮವ್ರು ಯಾರೂ ಈಗ ಅಲ್ಲಿ ಮೆಂಬರ್ ಆಗಲಿಕ್ಕೆ ಅವಕಾಶ ಇಲ್ಲ. ಈ ಸದ್ಯಕ್ಕೆ ಅದು ಮುಗೀತು. ಪಾಪ ಇಲ್ಲಿ ಬೆಂಗಳೂರಲ್ಲಿ ರಾಜಕಾರಣ ಮಾಡಬೇಕಲ್ಲ ಕೆಲವರೆಲ್ಲ. ನೀವು ಮೀಡಿಯಾಗೆ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಬರಿತಾ ಇರ್ತೀರಲ್ಲ, ಸುಳ್ಳು ಪಳ್ಳು ಎಲ್ಲ ಏನು ಗೊತ್ತಿಲ್ಲದೆ ಬರಿತಾ ಇರ್ತೀರಲ್ಲ, ಅದಕ್ಕೆ ಅವರು ಪಾಪ ಮೀಡಿಯಾ ಕವರ್ ಮಾಡ್ತಿದೆ ಅಂತೇಳಿ ಏನೇನೋ ಇಶ್ಯೂಸ್ ತೆಗೆದುಕೊಳ್ತಾ ಇದ್ದಾರೆ.